ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತೊಂದು ಹೊಸ ಬ್ಲಾಗ್. ಸೊ ಈ ಒಂದು ಬ್ಲಾಗ್ ಬಂದು ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ ಮುಂದೆ ಫ್ಯೂಚರಲ್ಲಿ. ಸೊ ಇವತ್ತು ಬಂದು ನಾವು ಮೇನ್ ಆಗಿ ಮೋಹನ್ಗೆ ಅವರ ಗೋಲ್ಡ್ ಚೈನ್, ಅಂದರೆ ನಾವು ನಮ್ಮ ಕಡೆ ಶಾಸ್ತ್ರ ಇದೆಯಲ್ಲ, ಕಾಶಿ ಯಾತ್ರಾ, ಅಲ್ಲಿಂದ ಕಾಶಿ ಯಾತ್ರೆ ಮುಗಿಸ್ಕೊಂಡು ಕಾಲು ತೊಳೆದು ಗಂಡ ಒಳಗಡೆ ಕರ್ಕೊಂಡ್ಬರ್ತೀವಲ್ವಾ, ಆ ಟೈಮಲ್ಲಿ ಚೈನು ಉಂಗ್ರೆ ಎಲ್ಲ ಹಾಕ್ಬಿಟ್ಟು ಕರ್ಕೊಂಡ್ಬರ್ತೀವಲ್ವಾ. ಸೊ ಅದಕ್ಕೇ ಗೋಲ್ಡ್ ಚೈನ್ ತೊಗೊಂಬರೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಅವ್ರು ಆಲ್ರೆಡಿ ಲಚ್ಚು ನಂದು ಮತ್ತು ಮೋಹನ್ 3 ಜನನು ಫಸ್ಟೇ ಹೋಗಿ ಆರ್ಡರ್ ಕೊಟ್ಬಿಟ್ಟು ಬಂದಿದ್ರು. ಇವತ್ತು ಎಲ್ಲರೂ ಕುಟುಂಬ ಸಮೇತವಾಗಿ ಹೋಗಿ ನಾವು ಅದನ್ನ ತಗೊಂಡ್ಬರ್ತೀವಿ. ನಾನು ಹೋಗಿರ್ಲಿಲ್ಲ ಆರ್ಡರ್ ಮಾಡಕ್ಕೆ. ಹೋಗಿದ್ದೆ ಕಡೆ ನೀನು? ಇಲ್ಲ, ನಾನು ಮತ್ತೆ ನಂದು ಮತ್ತೆ ಮೋಹನ್ ಹೋಗಿದ್ದು. ನಾನು ಉಂಗ್ರ ನೋಡಕ್ಕೆ ಹೋಗಿದ್ದು. ಓಕೆ. ಸೊ ಓಕೆ, ನಂದು ಮತ್ತೆ ಮೋಹನೇ ಹೋಗಿದ್ರಂತೆ. ಸೊ ನೋಡೋಣ ಯಾವ ಥರ ಪ್ಯಾಟರ್ನ್, ಡಿಸೈನ್ ಎಲ್ಲ ಯಾವ ರೀತಿಯಾಗಿದೆ ಅಂತ ಹೋಗ್ಬಿಟ್ಟು ನೋಡೋಣ ಇವತ್ತು. ಆ್ಯಂಡ್ ಕಂಪ್ಲೀಟಾಗಿ ನಿಮಗೂ ಕೂಡ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಬನ್ನಿ ತಡ ಮಾಡ್ದಂತೆ ಹೋಗ್ಬಿಟ್ಟು ಗೋಲ್ಡ್ ಚೈನ್ ತೊಗೊಂಬರೋಣ. ಗೋಲ್ಡ್ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಬಟ್ ನಾವೇನಪ್ಪ ಅಂದರೆ ಒಂದು ಯಾವತ್ತೂ ಕಡಿಮೆ ಆಗಿತ್ತಲ್ಲ ಅವತ್ತಿನ ದಿವಸ ಹೋಗ್ಬಿಟ್ಟು ಹಾಕ್ಬಿಟ್ಟಿದ್ರು. ಅಂದರೆ ಅವತ್ತಿನ ದಿವಸ ನಂದು ಮತ್ತು ಮೋಹನ್ಗೆ ಹೇಳ್ಬಿಟ್ಟಿತ್ತು ಮಮ್ಮಿ, ನಿಮ್ಗೆ ಯಾವ ಡಿಸೈನ್ ಬೇಕೋ ಇಷ್ಟು ಗ್ರಾಮಲ್ಲಿ ಆ ಡಿಸೈನ ಹೋಗ್ಬಿಟ್ಟು ಮಾಡಕ್ಕೆ ಹಾಕ್ಬಿಡಿ ಅಂತ. ಸೊ ಇವಾಗ ತೊಗೊಳಕ್ಕೆ ಹೋದಾಗ ಜಾಸ್ತಿ ಆಗಿದೆ. ಬಟ್ ಸ್ಟಿಲ್ ನಾವು ಸ್ವಲ್ಪ ಮುಂಚೆನೇ ಹಾಕಿದ್ರಿಂದ ಒಂದು ಸ್ವಲ್ಪ ಪರವಾಗಿಲ್ಲ. ಆ್ಯಕ್ಚುಲಿ ನಮ್ಮ ಅಮ್ಮಗೆ ಆಸೆ ಇದೆ ಏನಪ್ಪ ಅಂದರೆ ಅಂದರೆ ಹುಡುಗಂದು ಚೈನು ಉಂಗ್ರ ಅದೆಲ್ಲನೂ ಕೂಡ ಮುಂಚೆನೇ ಮಾಡಿಸಿಟ್ಟಿದ್ದೆ. ಇವಾಗ ಪ್ರಾಬ್ಲಮ್ ಇನ್ನೂ ಕಡಿಮೆ ಆಗ್ತಿತ್ತು. ಯಾಕಂದರೆ ನಂದು ಒಡವೆ ಮಾಡಿಸ್ಬೇಕಾದ್ರೆ ಒಂದು 4000 ಏನೋ ಇತ್ತು. 4000 ಚಿಲ್ಲರೆ ಅಲ್ವೇ ನಂದು, 4600. ಅವಾಗಲೂ ನಾವು ತುಂಬಾ ಹೇಳಿದ್ವಿ, ಲೈಕ್ ಹುಡುಗಂಗೆ ಮಾಡಿಟ್ಬಿಡೋಣ ಅಂದ್ರೆ ಹುಡುಗ ಡಿಸೈಡ್ ಆಗಿರಲಿಲ್ಲ. ಡಿಸೈಡ್ ಆಗಿರ್ಲಿಲ್ಲ, ಬಟ್ ಸ್ಟಿಲ್ ಹುಡುಗಂಗೆ ಅಂತಾನೆ ಒಂದು ಚೈನ್ ಮಾಡಿಸ್ಬಿಡೋಣ ಅಂತ. ಬಟ್ ಅದೇನೋ ಗೊತ್ತಿಲ್ಲ. ಅದೇ ಅವಾಗ ಕೋವಿಡ್ ಅದೆಲ್ಲನೂ ಕೂಡ ಆಯ್ತಲ್ಲ. ಸೊ ಆ ಟೈಮಲ್ಲಿ ಲಾಂಗ್ ನೆಕ್ಲೆಸ್ ತಗೊಂಡಿರ್ಲಿಲ್ಲ. ಲಾಂಗ್ ನೆಕ್ಲೆಸ್ ಒಂದು ಮದ್ವೆ ಒಂದ್ ದಿವಸ ಮುಂಚೆ ಹೋಗ್ಬಿಟ್ಟು ಅದು ಸ್ಯಾಲ್ರಿ ಬಂದ್ಮೇಲೆ ಹೋಗ್ಬಿಟ್ಟು ತಗೊಂಡ್ಬಂದಿದ್ದು. ಹೌದು, ನಂದು ಸ್ಯಾಲ್ರಿ ಬಂದ ಮೇಲೆ ಇವಳ ಮದುವೆ ಹಿಂದಿನ ದಿನ ಲಿಟ್ರಲಿ ನಾಳೆ ಚಪ್ರ ಇವತ್ತು ಹೋಗ್ಬಿಟ್ಟು ನಾವು ನಾಳೆ ಚಪ್ರ ಇವತ್ತು ಹೋಗ್ಬಿಟ್ಟು ನಂದು ಲಾಂಗ್ ನೆಕ್ಲೆಸ್ ಲಾಂಗ್ ಹಾರ ತಗೊಂಡ್ಬಂದಿದ್ದು. ಸಾಯಿಗೋಲ್ಡ್ ಪ್ಯಾಲೇಸ್ ತಾನೆ? ಸಾಯಿಗೋಲ್ಡ್ ಪ್ಯಾಲೇಸ್ ಅಲ್ಲಿ. ಹೌದು, ನನ್ನ ಒಡವೆ, ಲಚ್ಚು ಒಡವೆ ಅಂದ್ರೆ ನಮ್ಮಮ್ಮ ನಮಗೆ ಮಾಡಿಸ್ಕೊಟ್ಟಿರೋ ಒಡವೆಗಳೆಲ್ಲ ನಾವು ಸಾಯಿಗೋಲ್ಡ್ ಅಲ್ಲೇ ಪರ್ಚೇಸ್ ಮಾಡಿದ್ವಿ. ಬಟ್ ನಮ್ಮ ಹಸ್ಬೆಂಡ್ ಮಾಡಿಸಿರೋದೆಲ್ಲ BB ಜ್ಯುವೆಲ್ಲರ್ಸ್ ಅಲ್ಲಿ ಮಾಡಿಸಿರೋದು. ಅದಾದ್ಮೇಲೆ ಏನು ಸೆಕೆಂಡ್ ಸೆಟ್ ನಾವು ಮಾಡಿಸ್ಕೊಂಡ್ವಲ್ಲ, ಸೊ ಅದೆಲ್ಲ BB ಜ್ಯುವೆಲ್ಲರ್ಸ್ ಅಲ್ಲಿ ಮಾಡಿಸ್ಕೊಂಡಿದ್ದು. ಸೊ ಬನ್ನಿ ಗೈಸ್ ಹೋಗ್ಬಿಟ್ಟು ಬರೋಣ. ಅಂಡ್ ಈ ಸತಿ ನಾವು ಇಲ್ಲ BB ಜ್ಯುವೆಲ್ಲರ್ಸ್ಗೂ ಹೋಗ್ತಾ ಇಲ್ಲ ಅಥವಾ ಸಾಯಿಗೋಲ್ಡ್ಗೂ ಹೋಗ್ತಾ ಇಲ್ಲ. ನಾರ್ಮಲ್ ಒಂದು ಅವರ ಫ್ರೆಂಡ್ ಅಂದರೆ ಮೋಹನ್ ಅವ್ರ ಫ್ರೆಂಡ್ ಅವ್ರ ಅಂಗಡಿಯಲ್ಲಿ ಅವ್ರು ಕೊಟ್ಟಿದ್ದು ಮಾಡ್ಸೋಕ್ಕೆ, ಬಿಕಾಸ್ ಅಲ್ಲಿ ಒಂದು ಸ್ವಲ್ಪ ಅವ್ರಿಗೆ ಡಿಸ್ಕೌಂಟ್ಸ್ ಎಲ್ಲ ಕೊಟ್ಟರು ಅಂತ ಹೇಳ್ಬಿಟ್ಟು. ಸೊ ಅಲ್ಲೇ ಹೋಗ್ಬಿಟ್ಟು ತೊಗೊಂಬಂದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾವು ಈ ಸತಿ ಸಾಯಿಗೋಲ್ಡ್ ಪ್ಯಾಲೇಸ್ ಅಥವಾ BB ಜ್ಯುವೆಲ್ಲರ್ಸ್ಗೆ ಬಂದಿರಲಿಲ್ಲ. ಸೊ ಇದು ಬಂದು ಮೋಹನ್ ಅವ್ರ ಫ್ರೆಂಡ್ ಅವ್ರ ಅಂಗಡಿ. ಸೊ ಅವ್ರ ಅಂಗಡಿಗೆ ಬಂದಿದ್ವಿ. ಅವ್ರ ಅಂಗಡಿಯಲ್ಲೇ ಮಾಡ್ಸೋಕ್ಕೆ ಹಾಕಿದ್ರು, ಸ್ವಲ್ಪ ಡಿಸ್ಕೌಂಟ್ಸ್ ಎಲ್ಲ ಕೊಟ್ಟಿದ್ರು ಅಂತ ಹೇಳಿಬಿಟ್ಟು. ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿದೆ, ಪ್ಯಾಟರ್ನ್ ಡಿಸೈನ್ ಎಲ್ಲ ನೋಡ್ಬೋದು. ಹಾಗೂ ಮೋಹನ್ಗೂ ಕೂಡ ಅದು ಚೆನ್ನಾಗಿ ಕಾಣಿಸ್ತಾ ಇದೆ. ಅವ್ರು ಹೇಗೆ ಅಂದ್ಕೊಂಡಿದ್ರು, ಅವ್ರು ಯಾವ ರೀತಿಯಾಗಿ ಡಿಸೈನ್ ಕೊಟ್ಟಿದ್ರು ಅದೇ ರೀತಿಯಾಗಿ ಮಾಡಿಸ್ಕೊಟ್ಟಿದ್ದೀವಿ. ಸೊ ಮೋಹನ್ಗೆ ಆ್ಯಕ್ಚುಲಿ ಈ ಥರ ಕೇಳಿ ನಿಮ್ಗೆ ಯಾವ ಥರದ್ದು ಬೇಕೋ ಆ ಥರದ್ದು ಮಾಡಿಸ್ಕೊಡ್ತೀವಿ ಅಂತ ಮೋಹನ್ಗೆ ಕೇಳಿದ್ದು. ಇನ್ಫ್ಯಾಕ್ಟ್ ಪುನೀತ್ಗೆ ಮತ್ತು ಅರುಣ್ಗೆ ಏನು ಜಾಸ್ತಿ ಕೇಳೂ ಇರಲಿಲ್ಲ. ನಾವೇ ಹೋಗ್ಬಿಟ್ಟು ನಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಆ ರೀತಿ ಡಿಸೈನ್ನ ಮಾಡಿಸ್ಕೊಂಬಂದಿದ್ವಿ. ರಿಂಗ್ ಮಾತ್ರ ಅವ್ರಿಗೆ ಯಾವ ರೀತಿಯಾಗಿ ಬೇಕು ಅನ್ನೋ ಥರನೇ ಮಾಡಿಸಿದ್ವಿ. ಆ್ಯಂಡ್ ಇವಾಗ ಏನು ಗೊತ್ತಾ, 3 ಜನರದ್ದು ರಿಂಗ್ ಆಲ್ಮೋಸ್ಟ್ ಸಿಮಿಲರ್ ಥರ ಕಾಣಿಸುತ್ತೆ. ಇದು ಅಂದರೆ ದೇವರು ಇದೊಂದೇ ಇದ್ದಿದ್ದು ಅಂದ್ರೆ ಇದು ಸ್ವಲ್ಪ ಲಕ್ಷಣವಾಗಿದೆಯಲ್ಲ, ಅದಕ್ಕೆ ಅಂದ್ರೆ ಈ ಕಲರ್ಗೆ ಅದೇ ಇದು ಫುಲ್ ಆಂಟಿಕ್ ಫಿನಿಶ್ ಇದು ಒಂಥರ ಸಾಫ್ಟ್ ಇದ್ರದ್ದು ಫಿನಿಶ್ ಬರುತ್ತೆ, ಮ್ಯಾಟ್ ಫಿನಿಶ್. ಇದೆಲ್ಲ ಚೆನ್ನಾಗಿರುತ್ತೆ. ಅಂದ್ರೆ ರೆಡಿ ಇರೋದೇ ಮಾಡಿಸಿರೋದು. ಇದು ಡಿಸೈನ್ ನೋಡ್ಬಿಟ್ಟು ಅದೇ ತರ ಡಿಸೈನ್ ಅಲ್ಲಿ ಸ್ವಲ್ಪ 1 ಇಂಚ್ ಲೆಂತ್ ಮಾಡಿಸಿರೋದು. ಸ್ವಲ್ಪ ಉದ್ದ ಐತಲ್ಲ ಸುನೀಲ, ಅರುಣ್ ಉದ್ದ ಇದೆ, ಪುನೀತ್ ಇಷ್ಟೇ ಇದೆ. ಶಾರ್ಟ್ ಕರೆಕ್ಟ್ ಆಗಿರುತ್ತೆ. ಅಂದ್ರೆ ಡಾಲರ್ ಬರುತ್ತಲ್ವಾ, ಸೊ ಇಷ್ಟಿರ್ಲಿ. ಇನ್ನು ಲೆಂತ್ ಬಂದ್ರೆ ಆಕ್ಚುಲಿ ಏನು ಕಾಣಿಸೋದು ಇಲ್ಲ, ಆಕ್ಚುಲಿ ಹೈಲೈಟ್ ಆಗಲ್ಲ, ಶರ್ಟ್ ಒಳಗಡೆ ಹೋಗ್ತದೆ. ಓಕೆ ಗೈಸ್, ಸೊ ಇಲ್ಲಿದೆ ಚೈನ್ ನಮ್ಮ ಮೈದಂದು. ಮೈದುನ ಚೈನ್ ಅಂಡ್ ಇವರ ಟು ಬಿ ಹಸ್ಬೆಂಡ್ ಚೈನ್. ಕೊಡಿ, ತಗೊಂಡೋಗ್ತೀನಿ. ನೀನೇ ತಗೊಂಡೋಗುವ. ನಮ್ಗೊಂದು ಆಸೆ ಗೈಸ್, ನನ್ನ ತಂಗಿ ಅಂದರೆ ಕಾಲು ತೊಳೆಯೋದೇನಿರುತ್ತಲ್ಲ ಹುಡುಗಂದು, ಅದು ನಾನು ಮತ್ತೆ ಪುನೀತ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ. ಗೊತ್ತಿಲ್ಲ ಅವತ್ತಿನ ದಿವಸ ಏನಾಗುತ್ತೆ ಅಂತ. ಯಾಕೆ ನಮ್ಮ ಲಚ್ಚುಗೆ ನಮ್ಮ ಅಪ್ಪ ಅಮ್ಮನೇ ತೊಳೆದ್ರು. ಬಟ್ ನಂಗೆ ಆಸೆ ಇತ್ತು, ಯಾಕಂದರೆ ಇವಾಗ ನನಗೆ ಹೆಣ್ಮಕ್ಳಿಲ್ಲ.
ಸೊ ನಾನೇನು ಫ್ಯೂಚರಲ್ಲಿ ಆ ಒಂದು ಭಾಗ್ಯ ನನಗಿರಲ್ಲ. ಸೊ ಅದಕ್ಕೆ ಇವಳ್ದಾದ್ರೂ ಅದೊಂದು ಭಾಗ್ಯ ತಗೊಳ್ಳೋಣ ಅಂತ, ಕನ್ಯಾದಾನ ಮಾಡಬೇಕು ಅಂತ. ಸೊ ಸರಿ, ಇವಾಗ ಬ್ಯಾಕ್ ಟು ದ ಪಾಯಿಂಟ್. ನಾವು ಚೈನ್ ತೋರಿಸೋಣ. ತುಂಬ ಚೆನ್ನಾಗಿದೆ ಚೈನು. ಫಸ್ಟ್ ಹಿಂಗೆ ತೆಗಿತೀನಿ, ನೀವು ನೋಡ್ಬೋದು ಚೈನ್ ಡಿಸೈನ್ ಈ ಥರ ಚೆನ್ನಾಗಿದೆ ಅಲ್ವಾ? ಒಂಥರ ರೌಂಡ್ ಪಿಂಕ್ ಕಲರ್ ಇದ್ರ ಮೇಲೆ ಮಾಡ್ಕೊ, ಡಿಸೈನು ಎದ್ದು ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಲರ್ಸ್ ಎಲ್ಲ ಕಾಣಿಸುತ್ತೆ. ಸೊ ಈ ಥರ ಫಸ್ಟು ಚೈನ್ ಡಿಸೈನ್ ತೋರಿಸ್ತೀನಿ ರೈಟ್. ಸೊ ಚೈನ್ ಪ್ಯಾಟರ್ನ್ ಆ್ಯಂಡ್ ಡಿಸೈನ್ ನೋಡ್ಬೋದು. ಈ ಥರ ರೌಂಡ್ ಇದು ಬೇಕಾದ್ರೆ ಮಾಡಿ ಹಿಂಗೆ ಝೂಮು ಬೇಡವಾ? ನೀನು ಮಾಡ್ಕೊ, ನನಗೇನು ಗೊತ್ತಾಗುತ್ತೆ. ಮಾತಾಡಿ. ಸೊ ಇದು ನೋಡ್ಬೋದು ನೀವು. ನಮಗೆ ಡಿಸೈನ್ ಪ್ಯಾಟರ್ನ್ ಹೆಸರು ಗೊತ್ತಿಲ್ಲ, ಬಟ್ ಈ ಥರ ಡಿಸೈನ್ ಇದೆ. ಈ ಥರ ರೌಂಡ್ ಅಲ್ಲಿ ನಿಮಗೆ ಸ್ವಲ್ಪ ಫ್ಲವರ್ಸ್ ಆಕ್ಚುಲಿ ಇಬ್ರು ಚೈನ್ ಕಂಪೇರ್ ಮಾಡಿದ್ರಲ್ಲ, ಮೋಹನ್ ಅವ್ರ ಚೈನು ಸ್ವಲ್ಪ ಡಿಫ್ರೆಂಟ್ ಆಗು ಇದೆ, ಮತ್ತೆ ತುಂಬಾ ಯೂನಿಕ್ ಆಗಿದೆ ಡಿಸೈನ್ ಎಲ್ಲ. ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದೇ ಆ ಟೈಮಲ್ಲಿ ಯಾವ್ಯಾವ ಪ್ಯಾಟರ್ನ್ ಬರುತ್ತೆ ಆ ಥರ. ಬಟ್ ಸ್ಪೆಷಲ್ ಏನಂದ್ರೆ ನನಗೆ ಚೈನಲ್ಲಿ ಇಷ್ಟ ಆಗಿದ್ದು, ಚೈನ್ಗಿಂತ ಜಾಸ್ತಿ ಡಾಲರ್ ಇಷ್ಟ ಆಯಿತು. ಚೆನ್ನಾಗಿದೆ ಡಾಲರ್ ತುಂಬಾನೇ. ಹೌದು, ಗಣೇಶಂದು ಅಂದರೆ ತುಂಬ ಇದು ಆಂಟಿಕ್ ಡಿಸೈನಲ್ಲಿ ಮಾಡಿಸಿರೋದು, ಬಟ್ ತುಂಬಾನೇ ಒಂಥರ ಮ್ಯಾಟ್ ಫಿನಿಶಿಂಗ್ ಮ್ಯಾಟ್ ಫಿನಿಶಿಂಗ್ ಏನೇ ಪರ್ಫೆಕ್ಟ್ ಆಗಿ ಬಂದಿದೆ. ಸೊ ಇದು ನೋಡಿದ ತಕ್ಷಣ ಇಷ್ಟ ಆಗೋಯ್ತು. ಇದು ಮಾಡಿಸಿರೋದಲ್ವಾ? ರೆಡಿಮೇಡ್ ಅಲ್ಲ, ಮಾಡಿಸಿರೋದು ತಾನೇ? ಇದು ರೆಡಿಮೇಡ್, ಡಾಲರ್ ರೆಡಿಮೇಡು, ಇದು ಮಾಡಿಸಿರೋದು. ಚೈನ್ ಮಾಡಿಸಿರೋದು, ಡಾಲರು ರೆಡಿಮೇಡ್. ಆಕ್ಚುಲಿ ತಗೊಳ್ಳೋದೇನು ಪ್ಲಾನ್ ಇರಲಿಲ್ಲ, ಬಟ್ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿತ್ತು ಅಂತ ಡಾಲರ್ ತಗೊಂಡು. ಈ 3 ಜನ ಅಳಿಮೈಂದ್ರ ಚೈನ್ ಅಲ್ಲಿ ನಿಜ ಹೇಳ್ಬೇಕು ಅಂದ್ರೆ ಮೋಹನ್ ಚೈನ್ ತುಂಬಾ ಚೆನ್ನಾಗಿದೆ. ಆಮೇಲೆ ನಮ್ಮ ಮಕ್ಕಳು ಚೈನ್ ಕಂಪೇರ್ ಮಾಡಿದ್ರು ಅಲ್ಲ, ಹೌದು. ಇವ್ರ ಚೈನ್ ಜಾಸ್ತಿ ಚೆನ್ನಾಗಿದೆ. ಹೌದು, ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಇನ್ಫ್ಯಾಕ್ಟ್ ಒಂದ್ ನಿಮಿಷ ಇರು, ಇವಳು ಯಾವಳು ಇವಳು? ಸೊ ಈ ರೀತಿಯಾಗಿ ರೌಂಡು ಆ ಗಣೇಶ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮೋರೋವರ್ ಏನಂದರೆ ಮೋಹನ್ದು ಶೋಲ್ಡರ್ ಸ್ವಲ್ಪ ಬ್ರಾಡು, ಸೊ ಅದಕ್ಕೆ ಇದೇ ಥರ ಏನೋ ಚೆನ್ನಾಗಿ ಕಾಣ್ತಾ ಇತ್ತು ಅವತ್ತು. ಆ್ಯಕ್ಚುಲಿ ಅರುಣ್ ಚೈನ್ ಕೂಡ ಚೆನ್ನಾಗಿದೆ. ತುಂಬ ಏನಂದ್ರೆ ಪುನೀತ್ ಇಲ್ಲ, ಫಸ್ಟ್ ಆ್ಯಂಡ್ ಲಾಸ್ಟ್ ಜೀಜು ಮತ್ತೆ ಅರುಣ್ ಚೈನ್ ಅವ್ರವ್ರ ಮದುವೆದಲ್ಲೇ ಹಾಕೊಂಡಿದ್ದಾರೆ. ನೆನಪು ಇಲ್ಲ ಅನ್ಸುತ್ತೆ ಡಿಸೈನ್. ಇಲ್ಲ, ಅರುಣ್ ಗೃಹ ಪ್ರವೇಶಕ್ಕೆ ಹಾಕೊಂಡು 2 ಸತಿ ಹಾಕೊಂಡವ್ರೆ ಅರುಣ್. ಪುನೀತ್ ಕೂಡ ಒಂದು 2-3 ಸತಿ ಹಾಕೊಂಡಿದ್ದಾರೆ. ಬಟ್ ಏನಪ್ಪ ಅಂದರೆ ತುಂಬ ಕಡಿಮೆ. ಇವ್ರುಗಳಿಗೆ ಆ ಒಡವೆ ಮಾಡಿಸೋದೇ ವೇಸ್ಟ್ ಅನ್ಸ್ಬಿಡುತ್ತೆ. ಬಿಕಾಸ್ ಅವ್ರು ಹಾಕೊಳ್ಳೋದೇ ಇಲ್ಲ. ನನ್ನ ಗಂಡಂತೂ ಲಿಟ್ರಲಿ ಹಾಕೊಳ್ಳಲ್ಲ. ಆ್ಯಂಡ್ ಅರುಣ್ ಇಲ್ಲಿವರೆಗೂ 3 ವರ್ಷದಲ್ಲಿ 2 ಸತಿ ಹಾಕೊಂಡವ್ರಷ್ಟೇ. ಆ್ಯಂಡ್ ಪುನೀತ್ ಚೈನ್ ಏನು ಗೊತ್ತಾ, ಪುನೀತ್ಗಿಂತ ಜಾಸ್ತಿ ನಾನು ಹಾಕೊಂಡಿದ್ದೀನಿ. ಆ್ಯಕ್ಚುಲಿ ಅದನ್ನ ಮಾಡಿಸಿದೆ ಆ ರೀತಿಯಾಗಿ, ನಾನು ಹಾಕೋಬೇಕು ಅವರು ಹಾಕೋಬೇಕು ಆ ಥರ ಪ್ಯಾಟರ್ನಲ್ಲಿ ಮಾಡಿಸ್ದೆ ನಾನು. ಬಟ್ 3 ಜನದ್ದು ಸೇಮ್ ಗ್ರಾಮ್ಸ್ ಗೈಸ್. ನಮ್ಮಮ್ಮ 3 ಜನಕ್ಕೂ ಮುಂದೆ ಏನು ಹೇಳ್ತೀವಿ ಅದನ್ನು ಬರ್ತದೆ. ಅದೇ 3 ಜನಕ್ಕೂ ಒಂದೇ ಗ್ರಾಮಲ್ಲಿ ಮಾಡಿಸಿರೋದು. ನಮ್ಮಮ್ಮ ಭೇದ ಭಾವ ಮಾಡಿಲ್ಲ, ಯಾವುದೇ ಥರದ ಭೇದ ಭಾವ ಮಾಡಿಲ್ಲ. 3 ಜನಕ್ಕೂ ಸೇಮ್ ಗ್ರಾಮ್ಸ್, 20 ಗ್ರಾಮ್ 20 ಗ್ರಾಮ್ 20 ಗ್ರಾಮ್ ಅಷ್ಟೇ. 10 ಗ್ರಾಮ್ ಅಂದ್ರೆ 3 ಜನ ಚೈನ್ ಮಾಡಿಸ್ಬೇಕಾದ್ರೆ ರೇಟ್ ಬೇರೆ ಬೇರೆ ಇತ್ತು. ಅದು ಆ ಭೇದ ಭಾವ ನಮ್ಮ ಅಪ್ಪ ಅಮ್ಮ ಮಾಡಿಲ್ಲ. ಆ ಭೇದ ಭಾವ ಗೌರ್ಮೆಂಟ್ ಅವ್ರು ಮಾಡಿರೋದು. ಅದನ್ನ ನಾವ್ ಏನು ಮಾಡಕ್ಕಾಗಲ್ಲ. ನೀವು ಕೇಳ್ಬೋದು ಎಷ್ಟು ಗ್ರಾಮ್ಸ್ ಚೈನ್ ಇದೆ ಅಂತ. ಸೊ ಚೈನ್ ಬಂದ್ಬಿಟ್ಟು 17 ಗ್ರಾಮ್ಸ್ ಚೈನು ಆ್ಯಂಡ್ 3 ಗ್ರಾಮ್ಸ್ ಡಾಲರ್. ಇಲ್ಲ ಕಣೆ, 20 ಗ್ರಾಮ್ಸ್ ಚೈನು 3 ಗ್ರಾಮ್ಸ್ ಡಾಲರ್. ಇಲ್ಲ ಹೂ ಕಣೆ, ನನಗೆ ಮಾಡಿಸಿದ್ರೆ ನಮಗೆ ಗೊತ್ತಿಲ್ವಾ? ನಾವು ಬರ್ಸ್ಕೊಂಬಂದಿರೋದು ನಮ್ಗೆ ಗೊತ್ತಿಲ್ವಾ? ಇವತ್ತು ನೋಡ್ಲಿಲ್ವಾ ನಾವು? 20 ಗ್ರಾಮ್ ಚೈನು ಇವೆಲ್ಲ ಹಾಕ್ಲಿ. ಓಕೆ ಗೈಸ್, ಸೊ ನಮ್ಮ ಗಂಡವ್ರಿಗೆ ವೆಲ್ಕಮ್ ಮಾಡಕ್ಕೆ ನಾವು ಚೈನು ಉಂಗುರ ಹಾರ, ಗಂಡಿಗೆ ವೆಲ್ಕಮ್ ಮಾಡಕ್ಕೆ ನಾವು ಚೈನು ಉಂಗುರ ಹಾಗೂ ಹಾರ ಜೊತೆ ರೆಡಿ ಇದೀವಿ. ಹೋಪ್ಫುಲಿ ನೋಡ್ತಿರೋ ಗಂಡು ಕೂಡ ರೆಡಿ ಆಗಿರ್ತಾರೆ. ಗಂಡು ಕೂಡ ರೆಡಿ ಆಗಿದ್ದಾರೆ, ಆಗ್ತಾ ಇದ್ದಾರೆ. ಇನ್ನ ತುಂಬಾ ಕೆಲಸಗಳು ಬಾಕಿ ಇದೆ. ಅಯ್ಯೋ ಎಷ್ಟು ಕೆಲಸ ಇದೆ. ಒಂದು ಜೊತೆ ಬಟ್ಟೆ ಮದ್ವೆಗೆ ಬಂದಿಲ್ಲ, ಒಂದು ಜೊತೆ ಸ್ಯಾರೀಸ್ ತಗೊಂಡು ಹೊಲಿಯಕ್ಕೆ ಹಾಕಿದೀವಿ ಗೈಸ್. ಅದು ಬರುತ್ತೆ ಅತಿ ಶೀಘ್ರದಲ್ಲಿ. ನಮ್ ಅತಿ ನಂದುಗೆ ಗೈಸ್ ಸರ್ಪ್ರೈಸ್ ಮೇಲ್ ಸರ್ಪ್ರೈಸ್, ಸರ್ಪ್ರೈಸ್ ಮೇಲ್ ಸರ್ಪ್ರೈಸ್, ಸರ್ಪ್ರೈಸ್ ಮೇಲ್ ಸರ್ಪ್ರೈಸ್. ಭಯ ಪಡಿಸ್ಬೇಡ, ಸಪ್ರೇಟ್ ಡುಮ್ಮ. ನಮ್ಮ ಕೊನೆ ತಂಗಿಗೆ ನಾವು ತುಂಬಾ ನಮ್ಮಿಂದ ಆದಷ್ಟು ಸರ್ಪ್ರೈಸ್. ನಮ್ಮ ನಂದುಗೋಸ್ಕರ ನಾವು ತುಂಬಾ ಸರ್ಪ್ರೈಸಸ್ ಮೇಲೆ ಸರ್ಪ್ರೈಸಸ್ ಪ್ಲಾನ್ ಮಾಡಿದ್ವಿ. ಅಂದ್ರೆ ಎಲ್ಲ ತುಂಬಾ ದೊಡ್ಡ ಸರ್ಪ್ರೈಸ್ ಅಲ್ಲ, ಚಿಕ್ಕ ಪುಟ್ಟ ತುಂಬಾ ಖುಷಿ ಕೊಡುವಂತ ಸರ್ಪ್ರೈಸಸ್ ಅವಳಿಗೆ. ಎಸ್, ತುಂಬಾ ಸ್ಪೆಷಲ್ ಖುಷಿ ಕೊಡ್ಬೇಕು. ಆಮೇಲೆ ಡಮ್ ಅನ್ಸ್ಬಿಡ್ಬೇಡ. ಢಮ್ ಏನ್ ಅನ್ಸಲ್ಲ, ಖುಷಿನೇ ಕೊಡಿಸ್ತೀವಿ. ಏನೋ ತಗೊಬಂದಿದ್ದಾರೆ ಸರ್ಪ್ರೈಸ್, ನೋಡ್ಬೇಕು, ಬೆಳಗ್ಗೆ ತೋರಿಸ್ತಾರಂತೆ. ಎಸ್, ಎಕ್ಸೈಟೆಡ್ ಆಗಿದ್ದೀನಿ. ಒಂದು ಸರ್ಪ್ರೈಸ್ ಏನಿದೆ ಅಂತ ನನಗೆ ಐಡಿಯಾ ಬಂದಿದೆ. ಇವಳು ಸರ್ಪ್ರೈಸ್ ಅಲ್ಲ ಕಣೆ, ಅದ್ ನೀನ್ ಕೇಳಿದ್ರೆ ನಾನು ಕೇಳಿದ್ದು. ಬಿಕಾಸ್ ನನಗೆ ಅದು ನಾನು ಆ ಬ್ಲಾಗಲ್ಲಿ ಹೇಳ್ತೀನಿ. ಬಟ್ ನನಗೆ ಒಂದು ಸರ್ಪ್ರೈಸ್ ಅಂತೂ ಅದಿದೆ, ಇನ್ನ ಸರ್ಪ್ರೈಸ್ ಇದೆ. ಅದು ಬಿಟ್ಟು ಲೇ ಬಿಡೇ ತಗಿ. ಇವಳು ಯಾವಳು ಇವಳು ನನ್ನ ಬಾಯಿನ ಬಿಡಿಸ್ಬಿಡ್ತಾಳೆ.
ಇವಳು ಫೋಟೋನ ಕಳಿಸಿದ್ಲು ಕಣೆ. ಅದ್ ಮಮ್ಮಿನೇ ಹೇಳಿದ್ದು ಅವಳಿಗೆ ಫೋಟೋ ಕಳಿಸು ಅಂತ. ನಿನ್ ತರ ದಡ್ಡಿನೋ ಅಥವಾ ಜಾಣಿನೋ ನಂಗೆ ನಿಜವಾಗ್ಲೂ ಅರ್ಥ ಆಗಲ್ಲ ಕಣೆ. ಸುಮ್ಮನೆ ಕುತ್ಕೋ, ಅವಳು ಪಕ್ಕನೇ ನಿಂತಿದ್ದು. ಇವಾಗ ನಾಟ್ಕೊಡಿ. ನಾನು ಅಲ್ಲಿಗೆ ಹೋಗಿದ್ದೆ ಅಕ್ಕ ಇಟ್ಕೊಡಕ್ಕೆ, ಇನ್ನೊಂದು ಅಂಗಡಿಗೆ ಹೋಗಿದ್ದೆ ನಾನು. ಸೊ ಸರಿ, ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೀವಿ ಅಂತ ಅದೇನು ಹೇಳ್ತೀಯಾ? ಇಲ್ಲ ಇದೇ ಬ್ಲಾಗ್ ಸ್ಟಾರ್ಟಿಂಗ್ 3 ನಿಮಿಷದಲ್ಲಿ ಬ್ಲಾಗ್ ಎಂಡ್ ಮಾಡ್ಬಿಡಲ್ಲ ನಾನು. ಎಸ್ ಅಕ್ಕ. ನಮ್ಮ ಮಕ್ಳುಗಳು ವಿಡಿಯೋ ಮಾಡಕ್ಕೆ ಬಿಡ್ತಾ ಇಲ್ಲ ಗೈಸ್. ಸೊ ನನಗೆ ತುಂಬ ಬೇಜಾರಾಗ್ತಿದೆ. ಎನಿವೇ, ಸೊ ಚೈನ್ ನೋಡಿದ್ರಿ, ಹೇಗೆ ಅನಿಸ್ತು ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಬರೀ ಇವಾಗ ಕೌಂಟ್ ಡೌನ್ ಮಾಡ್ತಾ ಇದೀವಿ ಆಲ್ರೆಡಿ ಡೇಸ್ನ. ಸೊ ಈ ಡೇಸ್ಗಳು ಬೇಗ ಆ್ಯಂಡ್ ಸುಮಾರು ಜನ ಹೇಳ್ತಾವ್ರೆ ಡೇಟ್ನ ಹೇಳಿ. ಏನು ಗೊತ್ತಾ ಫ್ರೆಂಡ್ಸ್, ನಾವು ಡೇಟ್ ನಂಗೆ ರಿವೀಲ್ ಮಾಡೋಕ್ಕಾಗಲ್ಲ. ನಾವು ಮಾತ್ರ ಅಲ್ಲ, ಸೋಷಿಯಲ್ ಸುಮಾರು ಜನ ಹೇಳ್ತಾ ಇದ್ವಿ ಲೈಕ್ ಡೇಟ್ನ ರಿವೀಲ್ ಮಾಡಿ, ನೀವು ಡೇಟ್ ಹೇಳ್ತಾ ಇಲ್ಲ ಅಂತ. ಫ್ರೆಂಡ್ಸ್ ನಾವು ಮಾತ್ರ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಇರ್ತಾರೆ, ದೊಡ್ಡ ಯೂಟ್ಯೂಬರ್ಸ್, ಚಿಕ್ಕ ಯೂಟ್ಯೂಬರ್ಸ್, ವಾಟ್ ಯೂಟ್ಯೂಬರ್ಸ್ ಅಥವಾ ಕಾಂಟೆಂಟ್ ಕ್ರಿಯೇಟರ್ಸ್, ಹೀರೋ ಹೀರೋಯಿನು ಯಾರೇ ಇರಲಿ ಗೈಸ್, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅಂತ ಬಂದಾಗ ಯಾರೂ ಡೇಟ್ ರಿವೀಲ್ ಮಾಡಲ್ಲ. 10ರಲ್ಲಿ 9 ಜನ ಅಂತೂ ರಿವೀಲ್ ಮಾಡಲ್ಲ. ನಾವು ಅದರ ಅಂತಲೇ ಅಂದ್ಕೊಳ್ಳಿ. ಬಿಕಾಸ್ ನಾವಿವಾಗ ಲೈಕ್ ಆಲ್ಮೋಸ್ಟ್ ಎಲ್ಲನೂ ಹೇಳ್ತಾ ಇದ್ದೀವಿ, ತೋರಿಸ್ತಾ ಇದ್ದೀವಿ. ಡೇಟ್ ಒಂದು ಯಾಕೆ ರಿವೀಲ್ ಮಾಡ್ತಿಲ್ಲ ಅಂತಂದರೆ ಪ್ರೈವಸಿ ಅಷ್ಟೇ, ಸರಿನಾ? ದೇವ್ರು ನಮಗೂ ಆ ಶಕ್ತಿ, ಆ ಸೌಭಾಗ್ಯ ಕೊಡಲಿ, ನೀವೆಲ್ಲರೂ ಮೀಟ್ ಆ್ಯಂಡ್ ಗ್ರೀಟ್ ಥರ ಮಾಡಿ ಎಲ್ಲ ಮಾಡೋಣ ಅಂತ. ಸೊ ಅಲ್ಲಿ ತನಕ ಮೇ ಬಿ ಸ್ವಲ್ಪ ತಡ ಆಗುತ್ತೆ ನಾವು ಮೀಟ್ ಮಾಡೋಕ್ಕೆ. ನೋಡೋಣ ಗೈಸ್, ನಿಮ್ಮನ್ನ ಮೀಟ್ ಮಾಡೋಕ್ಕೆ ಅಂತಲೇ ಒಂದು ಕರೆಕ್ಟಾಗಿ ಪ್ಲ್ಯಾನ್ ಮಾಡೋಣ. ಇವಾಗ ನಾವೆಲ್ಲ ಕರಿತೀವಿ ಎಲ್ಲರೂ ಬನ್ನಿ ಅಂತ, ಬಟ್ ನಮ್ಮ ಕೈಲಿ ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ಅಷ್ಟೊಂದು ಅರೇಂಜ್ಮೆಂಟ್ಸ್ ಮಾಡೋಕ್ಕೆ ತುಂಬ ಕಷ್ಟ. ಇವಾಗ ಫುಲ್ ಬಜೆಟ್ ಟೈಟ್ ಆಗಿಬಿಟ್ಟೈತೆ, ಹಿಂಡಿದೆ ಫುಲ್ ಬಜೆಟ್ ಇವಾಗ ಹೆವಿ ಟೈಟು. ಸೊ ಅದಕ್ಕೇ ನಾವು ಯಾರನ್ನೂ ಕರಿತಾನೂ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ಫ್ಯಾಮ್ಲಿಲೂ ಅಷ್ಟೇ ಲೈಕ್ ತುಂಬ ಕಟ್ ಶಾರ್ಟ್ ಮಾಡಿ ನಮಗೆ ಯಾರು ಲೈಕ್ ಸ್ವಲ್ಪ ಹತ್ರದವ್ರು ಇದ್ದಾರೆ, ಯಾರು ಜಾಸ್ತಿ ಕ್ಲೋಸು ಅವ್ರಿಗೆ ಮಾತ್ರ ಕರಿತಿರೋದು ಜಾಸ್ತಿ. ಇವಾಗ ಅಕ್ಕಾಗೆ ನಾವು ಫುಲ್ ಬೇರೆ ದೂರ ಎಲ್ಲ ಹೋಗಿ ಕಾಡೆಲ್ಲ ಕೊಟ್ಟಿದ್ವಿ, ತುಂಬ ಲೈಕ್ ಲಿಟ್ರಲಿ ಎಲ್ಲರೂ ಕರೆದಿದ್ವಿ, ನಮಗೆ ಗೊತ್ತಿರೋ ಸುತ್ತಮುತ್ತವ್ರದೆಲ್ಲ. ನನಗೆ ಒಂದು ಸ್ವಲ್ಪ ಕಡಿಮೆ ಕರೆದಿದ್ರು, ನಂದುಗೆ ಹಂಗೇನೆ ಒಂದು ಸ್ವಲ್ಪ ಕಡಿಮೆ, ಬಿಕಾಸ್ ಇವಾಗ ಪೊಸಿಷನ್ ಟೈಟಲ್ ಇದೆ ಅಂತ. ಇವಾಗ ನಾವು ಹೇಳ್ಬೋದು ನೀವೆಲ್ಲರೂ ಬನ್ನಿ ಮದುವೆಗೆ, ಈ ಲೊಕೇಶನು ಈ ಡೇಟು ಅಂತ. ಬಟ್ ನೀವು ಬಂದಿದ್ದು ತಕ್ಕನಾಗೆ ನಾವು ಅದಕ್ಕೆ ಅತಿಥಿ ಸ್ವಾಗತ, ಅದು ಅತಿಥಿ ದೇವೋ ಭವ ಅಂತ ಹೇಳ್ತೀವಲ್ಲ. ಸೊ ನಾವು ಅದು ತಕ್ಕನಾಗೆ ಮಾಡಬೇಕು ಅಂತಂದರೆ ಆ ಶಕ್ತಿ ಬೇಕು. ಸೊ ಕರಿತೀವಿ ಗೈಸ್ ಒಂದು ದಿವಸ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಡೇಟು ಕೇಳಬೇಡಿ, ನಮಗೆ ಡೇಟ್ ಹೇಳೋಕ್ಕಾಗಲ್ಲ. ನಾವು ಇವತ್ತದ್ದೇ ಹೇಳಿದ್ವಿ ಡೇಟ್ ಬಗ್ಗೆ. ಸೊ ಎಸ್, ಬಟ್ ಆದಷ್ಟು ನಿಮ್ಮ ಜೊತೆ ಪ್ರತಿಯೊಂದು ವ್ಲಾಗ್ಸ್, ಪ್ರತಿಯೊಂದು ಮೂಮೆಂಟ್ಸ್ ನಾವು ಏನೇನು ಕ್ಯಾಪ್ಚರ್ ಮಾಡ್ತೀವಲ್ಲ, ಸ್ಪೆಷಲಿ ನಾವು ನಿಜವಾಗ್ಲೂ ಬ್ಲಾಗ್ಸ್ ಮಾಡ್ತಾ ಇರೋದೇ ಎಲ್ಲ ಮೂಮೆಂಟ್ಸು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ನೀವು ನೋಡಿದ್ರೆ ಇವಾಗ ನಾನ್ ಸ್ಟಾಪಾಗಿ ನಾನಾಗಲಿ, ಲಚ್ಚು ಆಗಲಿ, ಮೋಹನ್ ಆಗಲಿ ಬ್ಲಾಗ್ಸ್ ಆಗ್ತಾ ಇದ್ದೀವಿ. ಯಾಕಂದರೆ ಯಾವುದು ಡಿಲೇ ಆಗಬಾರ್ದು, ಮತ್ತು ಯಾವುದು ಡಿಲೇ ಆಗ್ತಿಲ್ಲ ಗೈಸ್. ಇವತ್ತು ಡೇಟ್ ಏನು ಗೊತ್ತಾ, 12 ಗಂಟೆ, ಇದನ್ನೊಂದು 5 ನಿಮಿಷ ಇದೆ. 26 ಲೈವ್ ತೋರಿಸಿ ನಿನ್ನ ಫೋನಲ್ಲಿ ಡೇಟ್ ಏನು ಅಂತ. ಸೊ ಗೈಸ್ ಡೇಟ್ ನೋಡ್ಬೋದು ನೀವು, 24th ಏಪ್ರಿಲ್ 11:43 ರಾತ್ರಿ ಮಾಡ್ತಾ ಇರೋದು ಈ ಬ್ಲಾಗ್ನ. ಸೊ ಇನ್ನು ಒಂದು ಲೈವ್ ಆಗುತ್ತೆ, ನಾಳೆ ಲೈವ್ ಆಗುತ್ತೆ. ಸೊ 25th ಏಪ್ರಿಲ್ಗೆ ನಿಮಗೆ ಈ ಬ್ಲಾಗ್ ಲೈವ್ ಆಗುತ್ತೆ. ಸೊ ಎಲ್ಲ ಕಾಂಟೆಂಟು, ಎಲ್ಲ ಅಪ್ಡೇಟ್ಸು ಪ್ರತಿಯೊಂದು ಲೈವ್ ಅಂದರೆ ತುಂಬ ಅಪ್ ಟು ಡೇಟ್ ಅಪ್ ಟು ಟೈಮ್ ಕೊಡ್ತಾ ಇದೀವಿ. ಹೌದು, ನಾವು ನಮ್ಮ ಮನೆಯದು, ನನ್ನ ಪ್ರೆಗ್ನೆನ್ಸಿದು, ಡೆಲಿವರಿದು ಎಲ್ಲರೂ ಸ್ವಲ್ಪ ಲೇಟ್ ಅಂತ ಅಲ್ಲ, ಒಂಚೂರು ತಡವಾಗಿ ನಿಮಗೆ ತೋರಿಸಿದಷ್ಟೇ. ಬಟ್ ನಂದು ಮದುವೆ ಹೇಗೆ ಅಂತ ಅಂದರೆ ಫುಲ್ ಓಕೆ, ಇವತ್ತು ಆಯ್ತಾ, ಇವತ್ತು ಶಾಪಿಂಗ್ ಮಾಡಿದ್ವಾ, ಒಂದು 2 ಡೇಸಲ್ಲಿ ತೋರಿಸ್ತಾ ಇದೀವಿ, ಇವತ್ತು ಅದು ಮಾಡಿದ್ವಾ, ಒಂದು 3 ಡೇಸಲ್ಲಿ ತೋರಿಸ್ತಾ ಇದೀವಿ ಅಷ್ಟೇ. ಅದು ಬಿಟ್ಟರೆ ಬ್ರ್ಯಾಂಡ್ದು ಕೆಲವೊಂದು ಕಮಿಟ್ಮೆಂಟ್ಸ್ ಇದ್ರೆ ಒಂದು ಸ್ವಲ್ಪ ತಡ ಆಗುತ್ತೆ. ಅದು ಬಿಟ್ಟರೆ ನಮಗೆಲ್ಲ ಲೈವ್ ಅಪ್ಡೇಟೇ ಕೊಡ್ತಾ ಇದೀವಿ. ಸುಮಾರು ಜನ ಹೇಳ್ತೀರಾ ಅಯ್ಯೋ ಹಳೆ ಲಾಗು, ಅಯ್ಯೋ ನೋ, ಯಾವ ಹಳೆ ಬ್ಲಾಗು ಇಲ್ಲ, ಬಿಕಾಸ್ ಎಂಗೇಜ್ಮೆಂಟ್ ಆಗಿಲ್ಲ. ಕೆಲವು ಜನ ಹೇಳ್ತಾರೆ ಮದುವೆ ಆಗ್ಬಿಟ್ಟಿದೆ, ಕೆಲವು ಜನ ಹೇಳ್ತಾರೆ ಗೃಹ ಪ್ರವೇಶ ಆಗಿದೆ, ಏನೂ ಆಗಿಲ್ಲ. ಗೃಹ ಪ್ರವೇಶ ಅಂತ ಅಂದ್ರೆ ನಮ್ಮ ಮನೆ ಬಗ್ಗೆ ನಾವು ಅಪ್ಡೇಟ್ ಕೊಡ್ತಾ ಇಲ್ಲ. ಹೌದು. ಸೊ ಅದ್ರದ್ದು ಅಲ್ಲೇ ಹೋಗ್ಬಿಟ್ಟು ಒಂದು ದಿವಸ ಲೈವ್ ಮಾಡೋಣ. ಲೈವ್ ಒಂದು ಫ್ಯೂ ಮಿನಿಟ್ಸ್ಗೋಸ್ಕರ ಲೈವ್ ಬರ್ತೀವಿ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ ದಟ್ ಮನೆ ಯಾವ ರೀತಿ ಇನ್ನು ಎಷ್ಟರಲ್ಲಿದೆ ಅಂತ. ಓಕೆ ಗೈಸ್, ಸೊ ಎಸ್, ನಿಮಗೆ ಆಲ್ಮೋಸ್ಟ್ ಎಲ್ಲ ಅಪ್ಡೇಟು ಕೂಡ ಕೊಟ್ಟಿದ್ದೀವಿ. ಆ್ಯಂಡ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಇನ್ನಷ್ಟು ಅಪ್ಡೇಟ್ಸ್ನ ನೋಡ್ತೀರಾ ನೀವು. ಇವಾಗ ಹೋಗಿ ಒಂದು ಸ್ವಲ್ಪ ಸುಮಾರು ಜನ ಬ್ಲಾಗ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ದಯವಿಟ್ಟು ನನ್ನ ಒಬ್ಬಳು ಚಾನಲ್ ಅಲ್ಲ, ಕನ್ನಡ ವ್ಲಾಗ ಸುಪ್ರಿಯಾ, ಮೋಹನ್ ಜಯನ, ಲಕ್ಷ್ಮೀಸ್ ಪ್ರಪಂಚ, ಮತ್ತು ನಮ್ಮ ಪ್ರತಿ ಸತಿನೂ ಹೇಳ್ತೀನಿ, ನಮ್ಮ ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ ನಾವು ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ನಮ್ಮ ಕನ್ನಡ ಯೂಟ್ಯೂಬರ್ಸ್ ಎಲ್ಲ ನಮಗೂ ಎಲ್ಲ ಕಡೆ ರೆಕಗ್ನೈಸೇಷನ್ ಇರಬೇಕು, ಅದು ನಿಮ್ಮಿಂದನೇ ಪಾಸಿಬಲು. ಸೊ ಪ್ಲೀಸ್ ಪ್ರತಿಯೊಂದು ಕನ್ನಡ ಯೂಟ್ಯೂಬರ್ಸ್ಗೂ ನೀವೇ ಸಪೋರ್ಟ್ ಮಾಡಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಆದಷ್ಟು ನಾನು 100K, ಲಚ್ಚು 100K, ಮೋಹನ್ 100K, ಆಮೇಲೆ 1 ಮಿಲಿಯನ್, ಈ ಥರ ಎಲ್ಲ ಒಂದು ದೊಡ್ಡ ಫ್ಯಾಮಿಲಿ ಆಗೋಣ. ಹೆಂಗೆ ನಮ್ಮ ಮನೇಲಿ ಬೇಗ ಪ್ಲೇ ಬಟನ್. ಎಸ್, ಈ ಮಕ್ಕಳು ವ್ಲಾಗ್ ಮಾಡಕ್ಕೆ ಬಿಡ್ತಾ ಇಲ್ಲ. ಸೊ ಇನ್ನು ಮುಂದೆ ತುಂಬ ಕಾಂಟೆಂಟ್ಸ್ ಬರುತ್ತೆ. ವೆಯ್ಟ್ ಎಂಜಾಯಿಂಗ್, ಕೀಪ್ ವಾಚಿಂಗ್.
ಓಕೆ ಗಾಯ್ಸ್, ಸೊ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ವೇಟ್ ಮಾಡಿ. ಹಾಯ್ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಒಂದು ಹೊಸ ವ್ಲಾಗ್ ನಿಮ್ಮೆಲ್ಲರ ಜೊತೆ, ತುಂಬಾ ಡಿಫ್ರೆಂಟ್ ವ್ಲಾಗ್. ಯಾಕಪ್ಪ ಅಂದರೆ 8 ವರ್ಷ ಆದಮೇಲೆ ಈ ಜಾಗದಲ್ಲಿ ನಿಂತ್ಕೊಂಡು ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಾಲಿಟಿನೇ ಅದು. ನನಗೆ ನಿಜವಾಗ್ಲೂ ನಾನು ಸ್ಟಾರ್ಟಿಂಗ್ ಹೇಳ್ದವ್ರಿಗೆಲ್ಲ ನಾನೇ ಪ್ಲೇಟ್ ತೊಳೆದು ಬಿಡ್ತೀನಿ, ನೀನೇ ದಯವಿಟ್ಟು ನಿಂತ್ಕೊಂಡ್ಬಿಡು ಅಂತ. ಬಟ್ 8 ವರ್ಷ ಆದಮೇಲೆ ಮತ್ತೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಿದೆಯಲ್ಲ, ತುಂಬಾ ಅದು ಒಂಥರ ಚೆನ್ನಾಗಿ ಥ್ರಿಲ್ಲಿಂಗ್ ಅಂತ ಅನಿಸ್ತಿದೆ ನನಗೆ. ನೆನ್ನೆ ಲಚ್ಚು ಬಂದಿದ್ದು, ಇವತ್ತು ಅಕ್ಕ ಬಂದಿದ್ದಾಳೆ. ಸೊ ಲಚ್ಚು ಪಾಪ ತುಂಬ ರಶ್ ಇತ್ತು, ಅವಳು ಮಾಡಿದ್ಲು ನೆನೆ ಚೆನ್ನಾಗೇನೆ. ಅಕ್ಕನೂ ತುಂಬ ವರ್ಷ ಆದ್ಮೇಲೆ ನಿಂತಿದ್ದಾಳೆ. 8 ವರ್ಷ ನನ್ನ ಮದುವೆಗಿಂತ ಮುಂಚೆ, ನನ್ನ ಮದುವೆಗೂ ಒಂದು 15 ದಿವಸದ ಮುಂಚೆನೆ ನಾನು ನಿಂತ್ಕೊಂಡು ಲಾಸ್ಟ್. ಅದಾದ್ಮೇಲೆ ಈ ಥರ ಕಂಪ್ಲೀಟ್ ದಿನ ನಾನು ನಿಂತೇ ಇಲ್ಲ. ಸೊ ಲಿಟ್ರಲಿ ಇವಳಿಗೂ ಇವಾಗ ಹೊಸ ಎಕ್ಸ್ಪೀರಿಯನ್ಸ್ ತಿರ್ಗಾ. ಹೌದು, ಯಾಕೆಂದ್ರೆ ಅವಾಗ ಇದ್ದಿದ್ದು ಇವಾಗ ತುಂಬಾ ಚೇಂಜಸ್ ಇದೆ. ದೋಸೆ ಕೊಡೋ ರೀತಿ ಆಗಲಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಟೋಟಲ್ ಚೇಂಜ್. ನನ್ನ ತಂಗಿ ಟೋಟಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಮಾಡಿದ್ದಾಳೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನಾನು ಅಡ್ಯಾಪ್ಟ್ ಮಾಡ್ಕೋಬೇಕು ಅಂದರೆ ನನಗೊಂದು ಸ್ವಲ್ಪ ಟ್ರೈನಿಂಗ್ ಬೇಕು. ಏನಿಲ್ಲ, ಚೆನ್ನಾಗೇ ಮಾಡ್ತಾ ಇದ್ದಾಳೆ. ಫಸ್ಟಿಗೆ ಚೆನ್ನಾಗೇ ಮಾಡ್ತಾ ಇದ್ದಾಳೆ. ಏನು ಆ ಥರ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇಲ್ಲ. ಏನಾದರೂ ಜಾಸ್ತಿ ಅಷ್ಟೇ ಅಂದರೆ ಆಬ್ವಿಯಸ್ಲಿ ನಾನು ಇರ್ತೀನಿ. ಚೆನ್ನಾಗಿ ನಡೀತಾ ಇದೆ. ಟಚ್ ರೋಡ್ ಎಲ್ಲರೂ ಬನ್ನಿ ದೋಸೆ ಗಾಡಿಗೆ. ಎಸ್, ಎಲ್ಲರೂ ಬನ್ನಿ. ನಾವು ಮಾಡುವಂಥ ಒರಿಜಿನಲ್ 99 ವೆರೈಟಿ ನೀವು ಟೇಸ್ಟ್ ಮಾಡಬೇಕು ಅಂದರೆ ಅದು ಕೋರಮಂಗಲ 6th ಬ್ಲಾಕಲ್ಲಿ ಇದು ನಮ್ಮ ಬಸ್ ಸ್ಟಾಪ್ ಹತ್ರ ಇರುವಂತಹ ಜಾಗಕ್ಕೆ ಬರಬೇಕು. ತುಂಬಾನೇ ಚೆನ್ನಾಗಿ. ತುಂಬ ಜನ ಹೇಳ್ತಾರೆ ಬಾಬಾ ನಿಮ್ಮ ಅಕ್ಕನಿಗೆ ಹೋಗಲ್ಲ, ಅದು ನಾನು ಕಮೆಂಟ್ಸ್ ಓದಿದ್ದೀನಿ. ಬಟ್ ಇಲ್ಲ, ಅವರು ನಾವು ಇಲ್ಲಿದ್ರೆ ಅವ್ರು ಮನೇಲಿ ಕೆಲಸ ಮಾಡ್ತಿದ್ರು. ಬಟ್ ಇವತ್ತು ಅಕ್ಕನೂ ಕೂಡ ಇಲ್ಲಿ ಬಂದಿದ್ದಾಳೆ ಮಾಡೋದಕ್ಕೆ. ಸೊ ಇವಾಗ ಲಚ್ಚು ಉಳ್ಕೊಂಡಿದ್ದಾಳೆ ಮಾಡೋದಕ್ಕೆ. ಸೊ ಹೀಗೇನೆ ನಾವು ಒಬ್ಬೊಬ್ಬರಿಗೆ ಸಪೋರ್ಟ್ ಮಾಡ್ಕೋಬೇಕು. ಸೊ ಹೀಗೇನೆ ನಾವೆಲ್ರಿಗೂ ಸ್ವಲ್ಪ ನಮ್ಮ ಪೇರೆಂಟ್ಸ್ಗೆ ಸ್ಪೆಷಲಿ ಸಪೋರ್ಟ್ ಮಾಡ್ಕೊಂಡಿದ್ದೀವಿ. ಹುಡುಗರು ಇಲ್ಲ ಅಂತ ನಾವೆಲ್ಲ ಕ್ಲೋಸ್ ಮಾಡಿಲ್ಲ. ಬಿಕಾಸ್ ತುಂಬ ಜನ ತುಂಬ ದೂರದಿಂದ ಬರ್ತಾರೆ ನಮ್ಮ ಜೊತೆ ತಿನ್ನೋದಕ್ಕೆ. ಸೊ ಅಟ್ಲೀಸ್ಟ್ ಅವ್ರಿಗಾಗಿ ಎಷ್ಟೇ ಕಷ್ಟ ಇರಲಿ, ಏನೇ ಇರಲಿ, ನಾವು ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇರೋದು ಅದೇ ನಮಗೆ ಆದ ಖುಷಿ. ಆ್ಯಕ್ಚುಲಿ ಕೆಲಸ ಮಾಡೋದ್ರಿಂದ ನಮ್ಗೆ ಇನ್ನೂ ಖುಷಿ ಹೇಳ್ಬೇಕಂತ. ಹೌದು. ಸೊ ಇವತ್ತು ಪಾವ್ ಭಾಜಿ ಒಂದು ಮಾತ್ರ ಕ್ಲೋಸ್, ಬಟ್ ನಾಳೆಯಿಂದ ಅದು ಕೂಡ ಓಪನ್ ಆಗುತ್ತೆ. ಯಾಕಂದ್ರೆ ಹುಡುಗರು ವರ್ಷಕ್ಕೆ 6 ತಿಂಗಳು ಒಂದ್ಸತಿ ಊರಿಗೆ ಹೋಗ್ತಾರೆ. ಸೊ ಅವ್ರಿಗೂ ಒಂದು 4 ದಿವಸ ಬ್ರೇಕ್ ಬೇಕಲ್ಲ. ಆ್ಯಂಡ್ ಆ ಟೈಮಲ್ಲಿ ನಮ್ಮ ಗಾಡಿ ಕ್ಲೋಸ್ ಆಗಬಾರ್ದು ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ದೋಸೆ ಗಾಡಿ ನಡೆಸೋದು ಒಂದು ಸುಲಭ ವಿಷಯ ಅಲ್ಲ. ತುಂಬ ಕಷ್ಟಪಡಬೇಕು ಇದಕ್ಕೆ. ಹೌದು. ಸೊ ಬರೀ ತೋರಿಸ್ತಾ ಇರ್ತೀವಿ ಮುಂದೆ ಬ್ಲಾಗ್ಸ್ ಹೇಗಿರುತ್ತೆ. ಇವತ್ತಿನ ದಿನಾಚರಣೆ ನಮ್ಮ ಅಕ್ಕಂದು ಈವ್ನಿಂಗ್ ದಿನಾಚರಣೆ ತೋರಿಸ್ತೀವಿ. ಈವ್ನಿಂಗ್ ದಿನಾಚರಣೆ ಅಲ್ಲ, ಈವ್ನಿಂಗ್ ಸಂಜೆ, ನನ್ನ ಸಂಜೆ ಕಳಿಸಿ. ಹಿಂದೆ ಕೂತಿದ್ರಲ್ಲ ಅವ್ರಿಗಲ್ವಾ. हाँ पिज़्ज़ा डोसा भैया. ಚಟ್ನಿ ಹೇಳಿದ್ರೆ ಹಾಕು. पिज़्ज़ा आपको था? ಸಪ್ರೇಟ್ पिज़्ज़ा डालना है आपको. हाँ, तो चिली कैंसिल करके पिज़्ज़ा लो. एक मैसूर और एक पिज़्ज़ा. वन मैसूर वन पिज़्ज़ा. और वो हो जाने के बाद थोड़ी देर बाद एक मैसूर मसाला और एक प्लेन जैसा पार्सल. आप एक बार याद करते ಅದಕ್ಕಾ ಹಾಂ, ನಂದು ಅಲ್ಲಿಂದ ಮಾಡು, ಆ ಕಾರ್ನರಿಂದ ನೋಡಿ ಇಲ್ಲಿ ನಮ್ಮ ಅಕ್ಕ ಆ್ಯಂಗಲ್ ತುಂಬ ಕಷ್ಟಪಡ್ತಾ ಇದ್ದಾಳೆ. ಸಲಾಮ್ ರಾಕಿ ಬಾಯ್. ಅವ್ರೇನು ಆರ್ಡರ್ ಕೊಟ್ಟರು? ಅವ್ರು ಒಂದು ಪಿಜ್ಜಾ ದೋಸೆ, ಒಂದು ಮೈಸೂರು ಮಸಾಲ. ಪಾರ್ಸಲ್ಗೆ ಒಂದು ಮೈಸೂರು ಮಸಾಲ, ಒಂದು ರೇಟ್. ಸೂಪರ್. 8 ವರ್ಷದ ಹಿಂದೆ ಆಗ್ತಿದೆ, ಬಟ್ ನೆನಪಿದೆ. ಅಂಕಲ್ ಕೊಟ್ಟಿಲ್ಲ. ತುಂಬಿ ಹಾಕು. ಸೂಪರ್ ಅಕ್ಕ. ನೋಡಿ ಪಪ್ಪ ನಮ್ಮ ಅಕ್ಕ ಎಲ್ಲ ಮಾಡ್ತಾ ಇದ್ದಾಳೆ. ಮಾಡ್ತಾ ಇದ್ದೀನಿ. ವೆರಿ ಗುಡ್. ಓಕೆ ಗೈಸ್, ಸೊ ನಮ್ಮ ವ್ಯಾಪಾರ ಇವತ್ತು ಕ್ಲೋಸ್ ಆಯ್ತು. ಹಸಿರಿ ಅಣ್ಣ, ಅಣ್ಣ ನಾನು ಹೆಂಗ್ ಮಾಡ್ತೆ ಹೇಳಿ, ಹೆಂಗ್ ಮಾಡ್ತೆ ಹೇಳ.
ಬನ್ನಿ ಕ್ಲೋಸ್ ಮಾಡೋಣ. ಕ್ಲೋಸು ಕೂಡ ಯಾವ ಇದರಲ್ಲೇ ಗೊತ್ತಾಗುತ್ತೆ ನಾವು ದಿನ ಫ್ರೆಶ್ ಐಟಮ್ ಮಾಡೋದು, ದಿನ ಡೈಲಿ ಫ್ರೆಶ್ ಐಟಮ್ ಗೈಸ್. ಈ ತರ ಇದ್ರೂ ಹಂಗೆ ಇಟ್ಕೊಳ್ಳಲ್ಲ, ಇಟ್ಬಿಟ್ರು ನಾಳೆ ಬೆಳಗ್ಗೆ ಫ್ರೆಶ್ ಐಟಮೇ ಮಾಡೋದು. ಈ ತರ ಕ್ಲೋಸ್ ಮಾಡ್ಕೋತೀವಿ ಅಂತ. ಓಕೆ ಗೈಸ್, ಸೊ ಫೈನಲಿ ಎಲ್ಲ ಕ್ಲೋಸ್ ಆಗ್ತಾ ಇದೆ. ಇದು ನನ್ನ ತಂಗಿ ರೂಲ್ಸ್. ಎಲ್ಲಾನು ನೀಟಾಗಿ ಹೋಗ್ಬೇಕಾದ್ರೆ ಫುಲ್ಲು ನೀಟಾಗಿ ಹೊರಿಸ್ಬಿಟ್ಟೆ ಪ್ಯಾಕ್ ಮಾಡ್ಬೇಕಂದ್ರೆ ನೀಟಾಗಿ ಹೊರಿಸ್ಬಿಟ್ಟು ಪ್ಯಾಕ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ದಿವಸ ಅಂದರೆ ಲಿಟ್ರಲಿ ಎಷ್ಟೊಂದು ದಿವಸ ಆದಮೇಲೆ ಇವಾಗ ಕ್ಯಾಶ್ ಫಸ್ಟ್ ಟೈಮ್ ಅಲ್ಲ ಅಂದರೆ ಮುಂಚೆ ತಗೊಳ್ಳುವೆ, ಇವಾಗ ಕ್ಯಾಶ್ ತಗೋತಾ ಇರೋದು. ಆ್ಯಕ್ಚುಲಿ ಇನ್ನೂ ಇರೋದು ಅಣ್ಣ ಸ್ವಲ್ಪ ಜಾಸ್ತಿ ಮಾಲ್ ಕಲ್ಸ್ಕೊಂಡ್ ಬಂದಿದ್ರೆ ಇನ್ನೂ ವ್ಯಾಪಾರ ಮಾಡ್ಬೋದಾಗಿತ್ತು. ಅಣ್ಣ ಕಡಿಮೆ ಮಾಲ್ ಕಲ್ಸ್ಕೊಂಡ್ ಎಷ್ಟಿಡ್ಬೇಕು ಏನು ಗೊತ್ತಿಲ್ಲ ನನಗೆ. कितना रखने का इसके अंदर? कितना रखने का? 100. ಹಾ ಕ್ಲಿಯರ್ ಇದೆ. ಈ ಅಕ್ಕ ನನಗೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ನೋಡಿ, ಏನು ಕೆಲಸ ಮಾಡ್ದಾಗ ಏನು ಹೆಂಗಿದ್ಯಾ ಗೊತ್ತಾ, ನಾನು ದೋಸೆನೂ ಸಹ ತಿಂದಿಲ್ಲ. ಇಲ್ಲಿ ಪಿಜ್ಜಾ ಗಾಡಿ ಕ್ಲೋಸ್ ಆಗ್ತಾ ಇದೆ, ಆಲ್ಮೋಸ್ಟ್ ಕ್ಲೋಸ್ ಆಗ್ಬಿಟ್ಟಿದೆ ಪಿಜ್ಜಾ ಗಾಡಿ. ನಮ್ಮಪ್ಪ ಕ್ಲೋಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಮಮ್ಮಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಪಾವ್ ಭಾಜಿ ಗಾಡಿ, ಬಟ್ ಕರೆಂಟ್ಲಿ ಕ್ಲೋಸ್ ಆಗಿದೆ. ಹೋಗಿ ಹೋಗ್ತೀವಿ, ಒಟ್ಟಿಗೆ ಹೋಗೋಣ ಬಿಡಿ. ಮಮ್ಮಿ ಒಟ್ಟಿಗೆ ಹೋಗೋಣ, ಊಟ ಮಾಡಿ ಮಲಗ್ತವ್ರೆ ಆಗ್ಲೇ. ಏನಂತ ಊಟ ಮಾಡಿಲ್ಲ ಅಂತ ಮೂರು ಜನದ್ದು ಊಟ ಆಗಿ ಅವು ನಾಟಕಗಳು. ಸೊ ವ್ಯಾಪಾರ ಫುಲ್ ಕ್ಲೋಸ್ ಆದಮೇಲೆ ಲಾಸ್ಟಲ್ಲಿ ಎಲ್ಲ ಕಂಪ್ಲೀಟಾಗಿ ಅಲ್ಲಿ ನಾವು ವ್ಯಾಪಾರ ಹಾಕ್ತಿದ್ದ ಜಾಗನ ನೀಟಾಗಿ ಗುಡಿಸ್ಬಿಟ್ಟು ಏನ ಹೊಣಕಸ ಎಲ್ಲ ಇರುತ್ತಲ್ಲ ಎಲ್ಲನೂ ಕೂಡ ತುಂಬಿಡ್ತಾರೆ ಒಂದು ಇದರಲ್ಲಿ. ಮತ್ತು ಅದನ್ನು ಕಸ್ತವರು ಬಂದು ನೆಕ್ಸ್ಟ್ ದಿವಸ ಅಲ್ಲಿ ಗೋಡೌನ್ ಹತ್ರ ತೊಗೊಂಡು ಹೋಗ್ತಾರೆ. ಗೋಡೌನ್ ಹತ್ರ ಸ್ಪೆಷಲಿ ಈ ಥರ ಇದಕ್ಕೇ ತಿಂಗಳ ಒಂದು 3000 ಕಸ್ತವ್ರಿಗೆ ಕೊಡ್ತೀವಿ ತೊಗೊಂಡು ಹೋಗೋಕ್ಕೆ ಅಂತ ಹೇಳಿಬಿಟ್ಟು. ಸೊ ಅವ್ರು ತೊಗೊಂಡು ಹೋಗ್ತಾರೆ. ಸೊ ಕಂಪ್ಲೀಟಾಗಿ ನಾವು ಅಂದರೆ ವ್ಯಾಪಾರ ಮಾಡುವಂಥ ಜಾಗನೂ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಹೇಗಿತ್ತು ನಿಮಗೆ, ಹೇಗೆ ಅನ್ನಿಸ್ತು? ಲೈಕ್ ತುಂಬ ಡೀಟೇಲಾಗಿ ಏನೂ ತೋರ್ಸೋಕ್ಕಾಗಲಿಲ್ಲ. ನಾವು 4-5 ಜನನೇ ಇದ್ವಿ ಆ್ಯಂಡ್ ರಶ್ ಕೂಡ ಇತ್ತಲ್ವ, ಸೊ ಅದಕ್ಕೇ ಜಾಸ್ತಿ ಡೀಟೇಲಾಗಿ ಏನೂ ತೋರ್ಸೋಕ್ಕಾಗಲಿಲ್ಲ. ಬಟ್ ಡೆಫಿನೆಟ್ಲಿ 99 ವೆರೈಟೀಸ್ ಒರಿಜಿನಲ್ ಹಾಗೂ ಅಮಾಸ್ ಇಟಾಲಿಯನ್ ಪಿಜ್ಜಾ ಒರಿಜಿನಲ್ ಮತ್ತು ಪಾವ್ ಭಾಜಿ ತಿನ್ನಬೇಕು, ಮುಂಬೈ ಪಾವ್ ಭಾಜಿ ತಿನ್ನಬೇಕು ಅಂದರೆ ಒಮ್ಮೆ ಕೋರ್ಮಂಗ್ಲ 5th ಬ್ಲಾಕ್ ಇರುವಂಥ ಕಲ್ಯಾಣ ಮಂಟಪ ಬಸ್ ಸ್ಟಾಪ್ ಹತ್ರ ಬನ್ನಿ. ತುಂಬಾ ಚೆನ್ನಾಗಿ ವೆರೈಟೀಸ್ ಎಲ್ಲ ತಿನ್ಬೋದು. ಸೊ ಡೆಫಿನೆಟ್ಲಿ ನಿಮ್ಮ ಫ್ಯಾಮಿಲಿ ಸಮೇತ ಒಮ್ಮೆ ಬನ್ನಿ ಆಯಿತಾ. ತುಂಬ ಜನ ಸಬ್ಸ್ಕ್ರೈಬರ್ಸ್ ಬರ್ತಾಯಿರಾ, ಹಾಗೂ ನಂದು ಮತ್ತು ಮಮ್ಮಿ ಜೊತೆ ಮಾತಾಡಿಸಿ, ಡ್ಯಾಡಿ ಜೊತೆ ಮಾತಾಡಿಸಿ ಹೋಗ್ತೀರಾ. ಸೊ ತುಂಬಾ ಖುಷಿ ಆಗುತ್ತೆ. ಓಕೆ ಗೈಸ್, ನೋಡಿದ್ರಲ್ಲ ನನ್ನ ಒಂದು ಈ ಒಂದು ಈವ್ನಿಂಗ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಏನೇ ಇರಲಿ ಅಲ್ವಾ, ನಮ್ಮ ಕೆಲಸನ ನಾವು ಮಾಡಿದ್ರೆ ಅದರಲ್ಲಿರುವಂಥ ನೆಮ್ಮದಿ, ಸುಖ, ಶಾಂತಿ ಯಾವುದ್ರಲ್ಲೂ ಇರೋದಿಲ್ಲ. ಸೊ ತುಂಬ ದಿವಸ ಆದ್ಮೇಲೆ ಮಾಡಿದ್ದು ಒಂಥರ ತುಂಬಾ ಜಾಸ್ತಿ ಖುಷಿ ಆಯಿತು. ಮತ್ತು ನಾನು ಕೂಡ ಇನ್ನೂ ಮಾಡಬೇಕು ಅಂತ ಅನ್ಸುತ್ತಲ್ಲ, ಆ ಥರ ಒಂಥರ ಜೋಶ್ ಬಂದ್ಬಿಟ್ಟಿತ್ತು. ಸೊ ಇವತ್ತು ದೋಸೆನೂ ತಿಂದಿಲ್ಲ, ಮಧ್ಯಾಹ್ನ ಊಟನೂ ಸಹ ಮಾಡಿಲ್ಲ ನಾನು. ಬಟ್ ಅಂದ್ರೂ ಆ ಸುಸ್ತಾಗ್ತಾಯಿಲ್ಲ, ಏನೂ ಆ ಥರ ಏನೂ ಫೀಲ್ ಆಗ್ತಾಯಿಲ್ಲ ನನಗೆ. ಸೊ ಇಲ್ವಾ, ಅಲ್ಲಿಂದ ಕೇಳಿಸಲ್ಲ. ಏನ್ ಗೊತ್ತಾ, ನಮ್ಮ ಅಂಗಡಿ ಇವಾಗ್ಲೂ 3ನೇ ಟೆಕ್ ತಗೋತಾಳೆ. ಏನ್ ಗೊತ್ತಾ, ನಮ್ಮ ಅಂಗಡಿ ನಿಂತ್ಕೊಂಡ್ರೆ ಕಸ್ಟಮರ್ಸ್ ಚೆನ್ನಾಗಿದ್ರೆ ನಿಜವಾಗ್ಲೂ ಊಟನೂ ಸುಸ್ತಾಗಲ್ಲ, ಇದ್ರೂ ಏನು ಗೊತ್ತಾಗಲ್ಲ. ಮನೆಗೆ ಹೋದ್ಮೇಲೆ ಅನ್ಸುತ್ತೆ ಗೈಸ್, ಮನೆಗೆ ಹೋದ್ಮೇಲೆ ಚೆನ್ನಾಗಿ ನೋವಿರುತ್ತೆ. ನಮ್ಮ ಅಕ್ಕ 2 ದಿವಸ ತಗೋತಾಳೆ ಇವತ್ತು ಸುಧಾರಿಸ್ಕೊಳಕ್ಕೆ, ಬಿಕಾಸ್ ಆಬ್ವಿಯಸ್ಲಿ ತುಂಬಾ ಟೈಮ್ ಆದ್ಮೇಲೆ ನಿಂತಿದ್ದಾಳೆ. ಹೌದು. ಅಂಡ್ ನನ್ನ ಮಕ್ಳಂತೂ ಫೋನ್ ಮಾಡಿ ಇವಾಗ ನಾನು ಒಂದು ರೌಂಡ್ ಮನೆಗೆ ಹೋಗ್ಬಿಟ್ಟು ಬಂದಿದ್ದೆ. ಮಕ್ಳು ಏನ್ ಮಾಡ್ತಾರೆ ನೋಡಕ್ಕೆ, ಯಾಕೆ ನನ್ನ ಬಿಟ್ಟು ಹೋದೆ ನೀನು? ಅದೇ ನಾನು ಸಾಮಾನ್ಯವಾಗಿ ಬಿಟ್ಟು ಎಲ್ಲೂ ಹೋಗೋಲ್ಲ, ಸಿಂಹನಂತೂ ಎಲ್ಲೂ ಬಿಟ್ಟು ಹೋಗಲ್ಲ. ಅದಕ್ಕೆ ಅವನು ಫೋನ್ ಮಾಡಿ ಏನು ಇದು ಮಾಡ್ತಾ ಇದ್ದಾನೆ. ಫೋನ್ ಸ್ವಿಚ್ ಆಫ್ ಆಯ್ತು ಇವಾಗ ಜಸ್ಟ್ ನಂದು. ಅಮ್ಮ ಯಾಕೆ ಬಿಟ್ಟೋದೆ ನೀನು, ನನ್ನ ಎಲ್ಲಿದ್ಯಾ ನೀನು ಅಂತ ಕೇಳ್ತಾ ಇದ್ದಾನೆ.